ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮ್ಮ ಪರಿಚಯ. ನನ್ನ ಹೆಸರು ಅರುಣ್ ಅಂತೇಳಿ. ನಾನು ಮಾರುತಿ ಕೃಷಿ ಉದ್ಯೋಗದಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದೀನಿ. ಈಗ ನಿಮಗೆ ಎಲ್ಲ ರೀತಿಯಾದ ಮಿಷಿನ್ಸು ಪರಿಚಯ ಮಾಡಿಕೊಡ್ತೀನಿ. ಬೇಸಿಕಲಿ ನಮ್ಮದು ಪವರ್ ವೀಡರ್ಸು ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ. ನಾವು ನೆಲಮಂಗಲದಲ್ಲೇ ದೇಶೀಯವಾಗಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲೇ ಸೇಲ್ಸ್ ಕೂಡ ಮಾಡ್ತೀವಿ, ಸರ್ವಿಸು ಇರುತ್ತೆ. ಈ ಬೇಸಿಕಲಿ ಒಂದು ರೈತರಿಗೆ ಆಗುವಂಥ ಎಲ್ಲ ಕೆಲಸಗಳು, ಒಂದು ಮಿಷಿನರಿ, ಈಗ ಒಬ್ಬ ರೈತ ಏನಾದರೂ ತನ್ನ ಹೊಲದ ಕೆಲಸಗಳು ಮಾಡ್ಕೊಬೇಕಂದ್ರೆ ಒಂದು ಟ್ರ್ಯಾಕ್ಟರ್ ಮೇಲೆ ಇಲ್ಲ ರೋಟೋವೇಟರ್ ಮೇಲೆ ಡಿಪೆಂಡ್ ಆಗಬೇಕು. ಅಷ್ಟು ಅಫೋರ್ಡ್ ಮಾಡೋದಕ್ಕಾಗಲ್ಲ, ಅಷ್ಟು ಅರ್ಜೆಂಟ್ ಇದೆ. ಹೌದು, ಖಂಡಿತ ಆಗೋದಿಲ್ಲ. ಅದಕ್ಕೇನು ಮಾಡ್ತಾರೆ ಅಂದರೆ ಅವ್ರು ಬಾಡಿಗೆ ತೊಗೊಳೋದು ಮಾಡ್ತಾರೆ. ಅದೇ ಇಷ್ಟು ದಿನ ಬಾಡಿಗೆ ತೊಗೊಳಕ್ಕಾಗುತ್ತೆ. ಮತ್ತು ಟೈಮ್ಲಿ ಅಂದರೆ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ರೈತಾಪಿ ಕುಟುಂಬಗಳು ಅವರು ಆನ್ ಟೈಮ್ ಕೆಲಸ ಮಾಡಲಿಲ್ಲ ಅಂದರೆ, ಸಮಯಕ್ಕೆ ಸರಿಯಾಗಿ ಕಳೆ ತೆಗೆದಿಲ್ಲ ಅಂದರೆ ಆ ಬೆಳೆನೇ ಅವರು ಕುಂಠಿತ ಆಗುತ್ತೆ, ಸರಿಯಾದ ರೀತಿ ಅಂತ ಬೆಳೆ ಬರೋದಿಲ್ಲ. ಒಬ್ಬ ರೈತನಿಗೆ ಏನೇನು ಬೇಕಾಗುತ್ತೆ? ಮೊದಲಿಗೆ ಅವ್ರಿಗೆ ಉಳುಮೆ ಮಾಡೋದಕ್ಕೆ ಒಂದು ಟ್ರ್ಯಾಕ್ಟರ್ ಬೇಕು, ಉಳುಮೆ ಮಾಡಬೇಕು. ಆ ನಂತರ ಅಂತರ ಬೇಸಾಯ ಮಾಡೋದಿರುತ್ತೆ, ಅಂತರ ಬೇಸಾಯ ಮಾಡೋದಿರ್ಬೋದು, ಅಥವಾ ಮಣ್ಣು ಏರಾಕೋದು ಅಥವಾ ಬದುವು ಮಾಡೋದು, ಆ ಕೆಲಸಗಳಿರುತ್ತೆ. ಕಳೆ ತೆಗೆಯೋದು, ಮಣ್ಣು ಏರಾಕೋದು, ಬದುಗಳು ಮಾಡೋದು, ಈ ಕೆಲಸಗಳಿರುತ್ತೆ. ಅದನ್ನು ಮಾಡಬೇಕಾಗುತ್ತೆ. ಆನಂತರ ಬಂದಂಥ ಬೆಳೆಗಳನ್ನ ಸಾಗಾಣಿಕೆ ಮಾಡೋಕ್ಕೆ ಒಂದು ಟ್ರಾಲಿ ಬೇಕಾಗುತ್ತೆ. ಆ ಟ್ರಾಲಿ ಕೂಡ ಅವ್ರಿಗೆ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ಇಂಥ ಎಲ್ಲ ಕೆಲಸಗಳು ಮಾಡೋದಕ್ಕೆ ರೈತ ಬೇರೆ 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 ಥರ ಮಿಷಿನ್ಗಳು ಪರ್ಚೇಸ್ ಮಾಡಬೇಕಾಗುತ್ತೆ. ಅದನ್ನು ಮನೆಯಲ್ಲಿರುವಂಥ ನಮ್ಮ ಡಾಕ್ಟರ್ ಸಿ ನಾಗರಾಜ್ ಅವರು, ಅವರೇ ಪ್ರೊಪ್ರೈಟರ್ ಕಮ್ ಫೌಂಡರು ಮಾರುತಿ ಕೃಷಿ ಉದ್ಯೋಗಕ್ಕೆ. ಅವರು ಒಂದು ಮಿಷಿನ್ ಮಾಡಬೇಕಂತೇಳಿ ಸತತವಾಗಿ ಎಲ್ಲ ಕಡೆ, ಎಲ್ಲ ಡಿಪಾರ್ಟ್ಮೆಂಟು, ಎಲ್ಲ ಕಡೆನೂ ವಿಚಾರಿಸ್ತಾ ಬಂತು. ಆಮೇಲೆ JKVKಗೆ ಹೋದಾಗ ಅವರು ಒಂದು ಸಲಹೆ ಕೊಟ್ಟರು, ನೀವು ಹೆಂಗಿದ್ರು HMTಯಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವೇ ಯಾಕೆ ಒಂದು ಡೆವಲಪ್ ಮಾಡ್ಬೋದು ಅಂತೇಳಿ. ಆ ನಂತರ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಒಂದು ಮಿಷಿನ್ನ ಡೆವಲಪ್ ಮಾಡಬೇಕಂತೇಳಿ ಸತತವಾಗಿ R&D ಮಾಡ್ತಾ ಬಂದರು. ಮಾಡ್ತಾ ಇದ್ದಾಗ ಒಂದು ಮಿಷಿನ್ನು ಈ ಥರದ್ದು ರೂಪುಗೊಂಡಿತು. ಈಗೇನು ಸದ್ಯಕ್ಕೆ ನೀವು ನೋಡ್ತಿದ್ದೀರ, ಕರ್ನಾಟಕದಾದ್ಯಂತ ಈ ಮಿಷಿನ್ಗಳು ಇದೆ. ಇದು ಬರೀ ಒಂದು ಉಳುಮೆ ಕೆಲಸನೇ ಅಂತಲ್ಲ, ರೈತನ ಪ್ರತಿಯೊಂದು ಕೆಲಸಗಳು ಮಾಡುತ್ತೆ. ಉಳುಮೆ ಮಾಡೋದಿರ್ಬೋದು, ಕಳೆ ತೆಗೆಯೋದಿರ್ಬೋದು, ಸಾಲ್ ಮಾಡೋದು, ಬಿತ್ತನೆ ಮಾಡೋದಕ್ಕೆ, ಮತ್ತು ಬಿತ್ತನೆ ಮಾಡಿದಂಥ ಮಣ್ಣಿನ ಲೆವೆಲಿಂಗ್ ಮಾಡೋದಂಥದ್ದು, ಆನಂತರ ಮಣ್ಣು ಏರಾಕೋದಂಥದ್ದು, ಆಲೂಗಡ್ಡೆ ಅಥವಾ ಬೇರೆ ಬೇರೆ ಶುಂಠಿಯಲ್ಲೆಲ್ಲ ಮಣ್ಣು ಏರಾಕೋದು, ಆ ಕೆಲಸಗಳು ಮಾಡುತ್ತೆ. ಆನಂತರ ಸಾಗಾಣಿಕೆ ಮಾಡೋದಕ್ಕೆ ಟ್ರಾಲಿ ಬರುತ್ತೆ, ಇದನ್ನು ಮಾಡ್ಬೋದು. ಆಮೇಲೆ ಗಾಳಿ ತುರೋದಕ್ಕೆ ಫ್ಯಾನು, ಹಸುಗಳು ಸಾಕಿದರೆ ಚಾಪ್ ಕಟ್ಟಿಂಗು, ಇದೇ ಮಿಷಿನ್ಗೆ ಚಾಪ್ ಕಟ್ಟರ್ ಕೂಡ ಅಟ್ಯಾಚ್ ಮಾಡ್ಬೋದು. ಆನಂತರ ಮಿಲ್ಕಿಂಗ್ ಮಿಷಿನು, ಅದು ಅಟ್ಯಾಚ್ ಮಾಡ್ಬೋದು. ಮತ್ತು ಬದುಗಳು ಮಾಡೋದಿರ್ಬೋದು, ಅದನ್ನು ಮಾಡ್ಕೊಬೋದು. ಮತ್ತು ಕೃಷಿ ಹೊಂಡ ಇದ್ದರೆ ನೀರು ಎತ್ತೋದಕ್ಕೆ, ಮತ್ತು ಬೆಳೆದಂಥ ಬೆಳೆಗಳಿಗೆ ಔಷಧಿ ಹೊಡಿಬೇಕಂದ್ರೆ ಔಷಧಿ ಸಿಂಪಡಣೆ ಮಾಡೋಕ್ಕೆ ಸ್ಪ್ರೇಯರ್ ಕೂಡ ಅಟ್ಯಾಚ್ ಮಾಡ್ಬೋದು. ಈ ಥರ ವಿವಿಧ ಕೆಲಸಗಳು ಮಾಡೋದಕ್ಕೆ ಮಲ್ಟಿಪರ್ಪಸ್ ಇಂಟರ್ ಕಲ್ಟಿವೇಟರ್ ಅಂತೇಳಿ ಇದ್ರ ಹೆಸರು. ಪವರ್ ವೀಡರ್ ಬಜರಂಗಿ 4 ಮತ್ತು ಬಜರಂಗಿ 6 ಅಂತೇಳಿ 4 HP ಮತ್ತು 6 HP ಎರಡು ಮಾಡಲ್ ಇದ್ದಾವೆ. ನೀವು ಇಲ್ಲಿ ಮೊದಲಿಗೆ ತೋರಿಸ್ತೀನಿ ನೋಡಿ, ಇದು ಬಂದು 4 HP ಮಾಡಲು. ಇದು ಸಣ್ಣ ಯಂತ್ರ, ಒಂದು 2.5 ಎಕರೆಯಲ್ಲಿ ನಿಮ್ಮ ಕೆಲಸ ಮಾಡೋದಕ್ಕೆ ಆಗುತ್ತೆ. ಇದು 4 HP ಮತ್ತು 6 HP ನಿಮಗೆ ಎಲ್ಲ ಸಂಪೂರ್ಣ ಸೇಮೇ ಇರುತ್ತೆ. ಬಟ್ ಇಂಜಿನ್ ಒಂದು ಹೆವಿ ಡ್ಯೂಟಿಗೆ 6 HP, ಇಲ್ಲ ಸಾಮಾನ್ಯ ಕೆಲಸ ಮಾಡೋದಕ್ಕೆ 4 HP ಅದೇ ಸಾಕು. ಇಲ್ಲೊಂದು ಅಟ್ಯಾಚ್ಮೆಂಟು ನಾವು ಆಲ್ರೆಡಿ ಫಿಟ್ ಮಾಡಿ ರೈತರಿಗೆ ತೋರಿಸ್ಬೇಕಂತ ಇಟ್ಟಿದ್ದೀವಿ. ಇದು ಬಂದು ಔಷಧಿ ಹೊಡೆಯೋ ಸ್ಪ್ರೇಯರು, 22 LPS ಸ್ಪ್ರೇ ಮಾಡುತ್ತೆ. ಇದು ಅಡಿಕೆ ಸಸಿಗಳಿಗೆ, ತೆಂಗು ಮತ್ತು ವಿವಿಧ ತೋಟಗಾರಿಕೆ ಬೆಳೆಗೆ ಎಲ್ಲದಕ್ಕೂ ಸ್ಪ್ರೇಯಿಂಗ್ ಕೆಲಸ ಮಾಡುತ್ತೆ. ಹೌದು, ಜೀವಾಮೃತನೂ ಸ್ಪ್ರೇ ಮಾಡ್ಕೊಬೋದು. ಕೃಪಾಮೃತ, ಜೀವಾಮೃತ ಸ್ಪ್ರೇ ಮಾಡೋಕ್ಕೂ ಆಗುತ್ತೆ. ಮತ್ತು ಇಲ್ಲಿ ಅಟ್ಯಾಚ್ಮೆಂಟ್ ಬಂದು ಇದು ಬೋದ್ ಮಾಡೋದಕ್ಕೆ ಈ ಅಟ್ಯಾಚ್ಮೆಂಟ್ ಇಟ್ಟಿದ್ದೀವಿ. ಆನಂತರ ಇಲ್ಲಿ ನೋಡ್ತಿರೋದು ಚಾಪ್ ಕಟ್ರು. ಹೌದು, ಚಾಪ್ ಕಟ್ರು. ಇದನ್ನು ಹಸುಗಳಿದ್ರೆ ಹುಲ್ಲು ಕಟಾವು ಮಾಡೋದಕ್ಕೆ, ರೇಷ್ಮೆ ಕಡ್ಡಿ ಮತ್ತು ಕುರಿ ಮೇಕೆ ಸಾಗಾಣಿಕೆ ಮಾಡೋದಕ್ಕೆ, ಕೋಳಿ ಸಾಗಾಣಿಕೆ ಮಾಡೋಕ್ಕೆ ಅದಕ್ಕೂ ಉಪಯೋಗಿಸ್ಕೊತಾರೆ. ಇಲ್ಲಿ ನೋಡ್ತಿದ್ರೆ ಇದು MB ಫ್ಲೋ, ಮಣ್ಣು ತಿರುವುದಕ್ಕೆ, ಮಲ್ಚಿಂಗ್ ಮಾಡೋದಕ್ಕೆ ಅದಕ್ಕೆ ಉಪಯೋಗಿಸ್ಕೊಂತ ಟೂಲು. ಇದೇ ಟೂಲ್ನ ಇದೇ ಮಿಷಿನ್ಗೆ ಅಟ್ಯಾಚ್ ಮಾಡ್ಬೋದು. ಹೌದು, ಇಲ್ಲಿ ನೋಡ್ತಿರೋದು ನೀವು ಕಲ್ಟಿವೇಟ್ರು. ಇದು ಬಂದು 3 ಅಡಿ ಸಾಲಲ್ಲಿ ಕೆಲಸ ಮಾಡ್ಬೋದು. ಇದರಲ್ಲಿ ನಿಮಗೆ ಚಿಕ್ಕದು ಬರುತ್ತೆ, 1.5 ಅಡಿಯಲ್ಲಿ ಕೆಲಸ ಮಾಡುವಂಥ ಕಲ್ಟಿವೇಟರ್ ಕೂಡ ಬರುತ್ತೆ. ಅದನ್ನು ನಾವೇ ಕೊಡ್ತೀವಿ. ಹೌದು, ಇದನ್ನು ನೀವು ಇಲ್ಲಿ ಕಾಣ್ತಿರೋದು 7 ಹಲ್ಗಳು ಹಾಕಿರೋದು ಅಲಬೆ. ಇದನ್ನು ಹತ್ರ ಕೂಡ ಮಾಡ್ಕೊಬೋದು, ಆಯಿತಾ. ಮತ್ತು ಹೈಟ್ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು. ಓಕೆ. ಮತ್ತು ಇನ್ನೊಂದು ಟೂಲ್ ಇದೆ, ಇದು ಬಂದು ಅಡಿಕೆ ಮತ್ತು
ತೆಂಗಲ್ಲಿ ಕೆಲಸ ಮಾಡೋಕ್ಕೆ ಒಂದೇ ಸತಿ 3 ನೇಗಿಲು ಹಾಕ್ಕೊಬೋದು. ನಾವು ಟ್ಯಾಕ್ಟ್ರಲ್ಲಿ ಯಾವ ಥರ 5 ನೇಗಿಲು ಹಾಕೊಂಡು ಕೆಲಸ ಮಾಡ್ತಾರೆ, ಇದರಲ್ಲಿ 3 ನೇಗಿಲು ಹಾಕೊಂಡು ಕೆಲಸ ಮಾಡ್ಬೋದು. ಇದು ಟ್ರಾಲಿ. ಈ ಟ್ರಾಲಿ ಬಂದು 750 kg ಕೆಪಾಸಿಟಿ ಇದೆ. ಇದರಲ್ಲಿ ತುಂಬ ಏನಂದರೆ ರೈತರಿಗೆ ಮಣ್ಣು ಸಾಗಿಸ್ಲಿಕ್ಕೆ ಮತ್ತು ಗೊಬ್ಬರ ಹೊಡಿಯೋದಕ್ಕೆ ಮತ್ತು ಅಡಿಕೆ ಇಲ್ಲ ತೆಂಗು ಸಾಗಾಣಿಕೆ ಮಾಡೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಹೌದು. ಇದು 2 ಮಾಡಲ್ ಇರೋದ್ರಿಂದ ನಿಮಗೆ 4 HP ಮತ್ತು 6 HP ಇರೋದೆ. 4 HP ಬಂದು MRP ರೇಟ್ ಬಂದು RC ರೇಟು 98,000 ಇದೆ. ಮತ್ತು 6 HP ಬಂದು 1,30,000 ಇದೆ. ಇದು RC ಆಗಿರೋ ರೇಟ್ಗಳು. ಈಗ ಸಬ್ಸಿಡಿ ಬಂದು ಜನರಲ್ಗೆ 31,000 ಇದೆ ಸಬ್ಸಿಡಿ. ಮತ್ತು ಈಗ ದಸರಾ ಏನು ನಡೀತಿದೆ, ಈ ಸ್ಪೆಷಲಿಂದ ಒಂದು ಆಫರ್ ರೀತಿ ತೋಟಗಾರಿಕೆಯವರು ಸಪೋರ್ಟ್ ಮಾಡಿ ನಮಗೆ ಟೋಟಲ್ ಒಂದು 51,000 ಸಬ್ಸಿಡಿ ತೆಗೋದ್ರ ಮಾಡಿದ್ದಾರೆ. 51,000. ಮತ್ತು GSTನೂ ಕಮ್ಮಿ ಆಗಿದೆ. ಮುಂಚೆ 12% ಇತ್ತು, ಈಗ 5% ಆಗಿದೆ. ಅದು ಕೂಡ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಹೌದು, ಡಿಸ್ಕೌಂಟ್ ಸಿಗುತ್ತೆ ಅವ್ರಿಗೆ, ಅದನ್ನು ಸಿಗುತ್ತೆ. ಇಲ್ಲಿ ನೋಡ್ತಿರೋದು ವಾಟರ್ ಪಂಪು. ಕೃಷಿ ಹೊಂಡದಿಂದ, ನಾಲೆಯಿಂದ, ಮತ್ತು ಕೆರೆ ಕುಂಟೆಯಿಂದ ಒಬ್ಬ ರೈತರಿಗೆ ನೀರು ಎತ್ತಬೇಕಂದ್ರೆ ಇದಕ್ಕೆ ಅಂತ ಸಪ್ರೇಟ್ ತೊಗೊಬೇಕು, ಪಂಪು ಮೋಟ್ರ್ ತೊಗೊಬೇಕಾಗಿರುತ್ತೆ. ಮತ್ತು ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಮ್ಮ ಮಿಷಿನ್ ಒಂದು ತೊಗೊಂಡಿದ್ರೆ ಅವ್ರು ವಾಟರ್ ಪಂಪ್ ಕೂಡ ಫಿಟ್ ಮಾಡ್ಬೋದು. ಇದು 2 ಇಂಚು ನೀರು ಹೊಡೆಯುತ್ತೆ. ಮತ್ತು ಜೆಟ್ಟು ಒಂದು ಏನು ಸಬ್ಸಿಡಿಯಲ್ಲಿ ಜೆಟ್ಗಳು ಸಿಗುತ್ತೆ, ಒಂದು 5 ಜೆಟ್ಟನ್ನ ಫಿಟ್ ಮಾಡ್ಕೊಬೋದು ರೈತರು. ಸ್ಪ್ರಿಂಕ್ಲರ್ ಜೆಟ್ಟು, ಹೌದು. ಮತ್ತು ಡ್ರಿಪ್ಪು ಅದಕ್ಕೂ ಫಿಟ್ ಮಾಡ್ಬೋದು. ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ಗೂ ಫಿಟ್ಟಿಂಗ್ ಆಗುತ್ತೆ. ಇದು ಅದಕ್ಕೂ ಉಪಯೋಗಿಸ್ಕೊಬೋದು. ಸರ್, ಒಬ್ಬ ರೈತ ತನ್ನ ಹೊಲದಲ್ಲಿ ಅಥವಾ ತನ್ನ ತೋಟದಲ್ಲಿ ಈಗಾಗಲೇ ರೋಟೋವೇಟರ್ ಮತ್ತು ಟ್ರ್ಯಾಕ್ಟರ್ಸು ಉಪಯೋಗಿಸ್ತಿದ್ದಾರೆ. ಈ ರೋಟೋವೇಟರ್ಸ್, ಟ್ರ್ಯಾಕ್ಟರ್ಸ್ ಉಪಯೋಗಿಸೋದ್ರಿಂದ ಮಣ್ಣಿನ ಧಮಸ ಆಗ್ತಿದೆ, ಮಣ್ಣು ಆದಷ್ಟು ಕಾಂಪ್ಯಾಕ್ಟ್ ಆಗ್ತಿದೆ. ಈ ಕಾಂಪ್ಯಾಕ್ಟ್ ಆಗಿ ಹಾರ್ಡ್ ಪ್ಯಾನ್ ಕ್ರಿಯೇಟ್ ಆಗ್ತಿದೆ. ಅಂದರೆ ಒಂದು ಮಣ್ಣು ಲೆವೆಲಿಂಗ್ ಏನಿದೆ ಭೂಮಿಯಲ್ಲಿ, ಒಂದು 4ರಿಂದ 6 ಇಂಚ್ ಕೆಳಗಡೆ ಹಾರ್ಡ್ ಪ್ಯಾನ್ ಕ್ರಿಯೇಟ್ ಆಗಿದೆ. ಹಾರ್ಡ್ ಪ್ಯಾನ್ ಕ್ರಿಯೇಟ್ ಆಗೋದಂದರೆ ಯಾವ ರೀತಿ ಇರುತ್ತೆ ಅಂದರೆ ಭೂಮಿನೆಲ್ಲ ಗಟ್ಟಿ ಆಗುತ್ತೆ. ಈಗೇನು ಈ ಫೀಲ್ಡಲ್ಲೇ ನೀವು ನೋಡ್ತಿದ್ದೀರಾ, ಈ ಫೀಲ್ಡನ್ನು ಆದಷ್ಟು ಲೆವೆಲಿಂಗ್ ಮಾಡುವಾಗ ಜಾಸ್ತಿ ಟ್ರ್ಯಾಕ್ಟರ್ಸು ಮತ್ತು ಭಾರವಾದಂಥ ರೋಲರ್ಸು ಉಪಯೋಗಿಸ್ಕೊಂಡು ಸಮದಟ್ಟು ಮಾಡ್ತಾರೆ. ವೇಟ್ ಜಾಸ್ತಿ ಬಿದ್ದಷ್ಟು ಭೂಮಿ ಗಟ್ಟಿ ಆಗ್ತಾ ಹೋಗುತ್ತೆ. ಈ ಹಾರ್ಡ್ ಪ್ಯಾನ್ ಒನ್ಸ್ ಕ್ರಿಯೇಟ್ ಆಗೋಗ್ಬಿಟ್ರೆ ನೀವು ಬೆಳೆದಂಥ ಬೆಳೆಗಳು ಯಾವುದೇ ರೀತಿಯಾದ ಬೇರುಗಳು ಆಳವಾಗಿ ಭೂಮಿ ಒಳಗಡೆ ಸೇರೋದಿಲ್ಲ. ಮತ್ತು ಕೊಟ್ಟಂಥ ಗೊಬ್ಬರಗಳೇನಿರುತ್ತೆ, ನೀವು ಆ ಗೊಬ್ಬರಗಳು ಭೂಮಿಯಲ್ಲಿ ಇಂಗೋದಿಲ್ಲ. ಅಂದರೆ ಅದ್ರ ಸಾರ ಎಲ್ಲ ಬೆಳೆಗಳಿಗೆ ಪೌಷ್ಟಿಕಾಂಶಗಳು ಸಿಗೋದಿಲ್ಲ. ಈ ಹಾರ್ಡ್ ಪ್ಯಾನ್ನ ಮುಂಚೆ ಇರಲಿಲ್ಲ. ಈ ಟ್ರ್ಯಾಕ್ಟರ್ಸ್ ಬಳಸೋದ್ರಿಂದ ಮತ್ತು ರೋಟೋವೇಟರ್ಸ್ ಬಳಸೋದ್ರಿಂದ ಈ ಹಾರ್ಡ್ ಪ್ಯಾನ್ ಕ್ರಿಯೇಟ್ ಆಗಿದೆ. ಯಾಗಾಗ್ತಿದೆ ಹಾರ್ಡ್ ಪ್ಯಾನ್ ಕ್ರಿಯೇಟ್ ಅಂದರೆ, ಮೊದಲಿಗೆ ಟ್ರ್ಯಾಕ್ಟರ್ಸು ಬಳಸೋದ್ರಿಂದ ಭೂಮಿಯಲ್ಲಿ ಉಳುಮೆ ಮಾಡಿ ಏನಾಗ್ತಿದೆ ಅಂದರೆ ಆದಷ್ಟು ಭಾರ ಬಿದ್ದು ಭೂಮಿ ಗಟ್ಟಿ ಆಗ್ತಾ ಹೋಗ್ತಾಯಿದೆ. ಆನಂತರ ರೋಟೋವೇಟರ್ಸ್ ಉಪಯೋಗಿಸೋದ್ರಿಂದ ರೋಟೋವೇಟರ್ಸು ಮಣ್ಣಿನ ಕಣಗಳ ರಚನೆಯನ್ನು ಡ್ಯಾಮೇಜ್ ಮಾಡಿ ಶಿಲ್ಟ್ ಕ್ರಿಯೇಟ್ ಮಾಡ್ತಿದೆ. ಈ ಮೈಕ್ರೋ ಶಿಲ್ಟ್ ಯಾವಾಗ ಕ್ರಿಯೇಟ್ ಆಗುತ್ತೆ, ಭೂಮಿಯಲ್ಲಿ ಎರೆಹುಳುಗಳು ಏನು ಪೋರಸ್ ಮಾಡಿ ಹೋಲ್ಗಳು ಮಾಡುತ್ತೆ, ಆ ಹೋಲ್ಗಳಲ್ಲಿ ಈ ಸಣ್ಣ ಮಣ್ಣಿನ ಕಣಗಳು ಮೈಕ್ರೋ ಸಿಲ್ಟು ಹೋಗಿ ತುಂಬ್ತಾ ಇದೆ. ಅದರಿಂದ ಬಿದ್ದಂಥ ಮಳೆಗಳು ಈ ಹೊಲದಲ್ಲಿ ಇಂಗ್ತಾ ಇಲ್ಲ, ಅಲ್ಲೇ ನಿಲ್ತಾ ಇದೆ, ಭೂಮಿ ಮೇಲೆ ನಿಲ್ತಾ ಇದೆ. ಯಾವ ಹೊಲದಲ್ಲಿ ಯಾವ ತೋಟದಲ್ಲಿ ಮಳೆ ನೀರು ಹಿಂಗ್ದಿರ ನಿಂತ್ಕೊಳ್ತಾ ಇದೆ, ಅಲ್ಲಿ ಎರೆಹುಳ ಸಾಯ್ತಿದೆ ಮತ್ತು ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸು ನಡೀತಾ ಇಲ್ಲ. ಈ ಕಾರಣದಿಂದ ರೈತರು ಆದಷ್ಟು ಸಣ್ಣ ಯಂತ್ರಗಳನ್ನು ಉಪಯೋಗಿಸ್ಕೋಬೇಕು. ಇಲ್ಲಿ ನೀವೇನು ನೋಡಿದ್ರೆ ಈ ಮಿಷಿನಲ್ಲಿ ಲೈಟ್ ವೆಯ್ಟ್ ಇದೆ. ಇದೊಂದು 95 kg ಬರುತ್ತೆ. ಇದು ವಾಕ್ ಬಿಹೈಂಡ್ ಮಿಷಿನ್. ರೈತ ಚಾಲಿಸ್ತಾ ಇರೋ ಮಿಷಿನ್ ಹಿಂದ್ಗಡೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು. ಇದರಲ್ಲಿ ಒಂದು ಟೂಲ್ ಯೂಸ್ ಮಾಡಿದ್ದೀವಿ ನಾವು, ತಾಂಡವಾಳ ಟೂಲು. ಮುಂಚೆ ರೈತರು ಉಪಯೋಗಿಸ್ತಿದ್ದಂಥದ್ದು. ಇಲ್ಲಿದೆ ನೋಡಿ. ಹೌದು, ಇಲ್ಲಿ ಏನು ನೋಡ್ತಿದ್ದೆ ತಾಂಡವಾಳದ್ದು. ಈ ಕೊಬ್ಬಳದ ನೇಗಿಲಲ್ಲ, ಇದು ತಾಂಡವಾಳದ್ದು ಅಥವಾ ಬೀಡು ಅಂತೀವಿ. ಇದು ಸ್ಪೆಷಲಾಗಿ ಡಿಸೈನ್ ಮಾಡಿಸ್ಕೊಂಡು ಬಂದಿರೋದು. ಇದರಲ್ಲಿ ಮೆಟೀರಿಯಲ್ ಯೂಸ್ ಮಾಡಿರೋದು ಯಾವುದೇ ರೀತಿ, ಈಗ ನೀವು ಒಂದು 10 ಮೀಟ್ರು 15 ಮೀಟ್ರು ನೀವು ಉಳುಮೆ ಮಾಡಿದೆ ಕೊಬ್ಬಳ ನೇಗಿಲಲ್ಲಿ ಮಣ್ಣು ಕಚ್ಚುತ್ತೆ ಕೊಬ್ಬಳ ನೇಗಿಲಿಗೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದ ಮಣ್ಣು ಕಚ್ಚೋದಿಲ್ಲ, ಮೆತ್ತೋದಿಲ್ಲ. ಇದನ್ನು ಕ್ಲೀನ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಇದರಲ್ಲಿ ಉಳುಮೆ ಮಾಡ್ತಿದ್ದೆ ಮಣ್ಣು ಆದಷ್ಟು ಸಪ್ರೇಟ್ ಆಗ್ತುತ್ತೆ ಮತ್ತು ಮೈಕ್ರೋ ಶಿಲ್ಟ್ ಫಾರ್ಮೇಷನ್ ತುಂಬ ಕಮ್ಮಿ ಆಗುತ್ತೆ. ಈ ರೋಟೋವೇಟರ್ಸ್ ಏನು ಡ್ಯಾಮೇಜ್ ಮಾಡ್ತಿದೆ ಮಣ್ಣನ್ನು, ಇದು ಅಷ್ಟನ್ನ ಕಮ್ಮಿ ಮಾಡುತ್ತೆ, ಉಳುಮೆ ಮಾತ್ರ ಮಾಡುತ್ತೆ. ನಿಮ್ಮ ಮಣ್ಣಿನ ರಚನೆಯನ್ನು ಯಾವುದೇ ರೀತಿಯಾದ ಹಾಳು ಮಾಡೋದಿಲ್ಲ, ಡ್ಯಾಮೇಜ್ ಮಾಡೋದಿಲ್ಲ. ಆದ್ದರಿಂದ ಮಣ್ಣು ತುಂಬ ಫಲವತ್ತತೆ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ. pH ವ್ಯಾಲ್ಯೂನು ನೀವು ಮೇಂಟೈನ್ ಮಾಡ್ಬೋದು. ಅದು ವಿಶೇಷವಾದ ಟೂಲ್ ಇರೋದ್ರಿಂದ ಈ ಮಿಷಿನಿಗೆ ಯೂಸ್ ಮಾಡೋದು
ತುಂಬ ಉತ್ತಮವಾಗಿದೆ. ರೈತರಿಗೆ ಉಪಯೋಗ ಆಗ್ತಿದೆ. ಫಲವತ್ತತೆ ಅವ್ರ ಜಾಸ್ತಿ ಆಗ್ತಿದೆ. ಅಂತರ್ಜಲ ವೃದ್ಧಿ ಆಗ್ತಿದೆ. ಹೌದು ಹೌದು, ಆಲ್ಮೋಸ್ಟ್ ನಿಂತೋಗುತ್ತೆ. ಶೀಲ್ಡ್ ಫಾರ್ಮೇಷನ್ ನಿಂತೋಗುತ್ತೆ. ರೋಟೋವೇಟರ್ ಏನು ಡ್ಯಾಮೇಜ್ ಮಾಡ್ತಿದ್ರು ಅದನ್ನೆಲ್ಲ ಇದು ಕಮ್ಮಿ ಮಾಡ್ತಾ ಹೋಗುತ್ತೆ. ಹೌದು, ಎರೆಹುಳುಗಳು ಬೆಳೆಯುತ್ತೆ, ಅಭಿವೃದ್ಧಿ ಹೊಂದುತ್ತೆ. ಮತ್ತು ಮೈಕ್ರೋ ಬ್ಯಾಕ್ಟೀರಿಯಾ, ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳೇನಿರುತ್ತೆ ಅದು ಯಾವುದೇ ರೀತಿಯಾಗಿ ರೋಟೋವೇಟ್ರಿಂದ ಡ್ಯಾಮೇಜ್ ಆಗ್ತಿದೆ. ಇದು ಡ್ಯಾಮೇಜ್ ಮಾಡದಿರಂಗೆ ಉಳಿಸುತ್ತೆ, ಪ್ಲಸ್ ಬೆಳೆಸುತ್ತೆ ಕೂಡ. ಸಾಕಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಗ್ತಾ ಇದೆ. ನಮಸ್ತೆ ಸರ್.